ಈಗ ಯುವ ಕಾಂಗ್ರೆಸ್ನವರು ಹೇಳಿದ್ರು ಅದನ್ನು ಅಪೋಸ್ ಮಾಡಬೇಕು ಅಂತ. ಇಂಥ ಹಗರಣಗಳನ್ನು ನಡೆದು ಇಂತಹ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗೋದಿದ್ರೆ ಇಂಥ ನೀಟ್ ಪರೀಕ್ಷೆಯ ಅವಶ್ಯಕತೆ ನಮಗಿದೆಯಾ ಅನ್ನೋದನ್ನು ನಾವು ಇವತ್ತು ಯೋಚನೆ ಮಾಡಬೇಕು. ಇತಿಹಾಸದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಕಳೆದ 10 ವರ್ಷಗಳಿಂದ 1, 2 ಬಿಟ್ಟರೆ ರ್ಯಾಂಕು 720ಕ್ಕೆ 720 ಹತ್ತತ್ರ ತಗೊಳ್ಳುವಂತ 2, 3 ವಿದ್ಯಾರ್ಥಿಗಳು ಬಿಟ್ಟರೆ ಇಲ್ಲಿ ತನಕ ಅದರ ಮೇಲೆ ಬಂದಂತ ಉದಾಹರಣೆಗಳಿಲ್ಲ. ಯಾವ ರೀತಿ ಹಗರಣಗಳು ನಡೆದಿದೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಡೋದು. ಮೊಟ್ಟ ಮೊದಲನೆಯ ಬಾರಿಗೆ ಸುಮಾರು 67 ವಿದ್ಯಾರ್ಥಿಗಳು ಇವತ್ತು 720 ಮಾರ್ಕ್ಸ್ ನ ತೆಗೆಯುವಂತ ಕೆಟ್ಟ ವ್ಯವಸ್ಥೆ ಈ ಸರ್ಕಾರ ನಿರ್ಮಾಣ ಮಾಡಿದೆ ಅಂತ ಅಂದ್ರೆ ನೀವು ಯೋಚನೆ ಮಾಡಬೇಕು. ಒಂದೇ ಸೆಂಟ್ರಲ್ಲಿ ಅಷ್ಟೋ ಜನ ಇವತ್ತೊಂದು ದಿವಸ ಇದನ್ನ 720 ತೆಗಿತಾರೆ ಅಂತ ಅಂದ್ರೆ ನೀವು ಯೋಚನೆ ಮಾಡ್ಬೇಕು. ಇಲ್ಲಿ ಒಂದು ಕ್ರಾಸಿಂಗ್ ಸಿಸ್ಟಮ್ ಅಂತಿದೆ. ಆ ಕ್ರಾಸಿಂಗ್ ಲೈನ್ ನ ಲಿಮಿಟ್ ಅನ್ನ ನೀವು ಕ್ರಾಸ್ ಮಾಡ್ಬೇಕಂತ ಅಂದ್ರೆ 720ಕ್ಕೆ 720 ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇರೋ ವ್ಯವಸ್ಥೆನಲ್ಲಿ. ಅದೇನಿದ್ರು 715, 718 ಒಳಗಡೆ ಬರಬೇಕು. ಆದ್ರೆ 720 ಮಾರ್ಕ್ಸ್ ಅಷ್ಟೂ ಜನ ಸ್ಟೂಡೆಂಟ್ಸ್ ಗೆ ಬಂದಿದೆ ಅಂತ ಅಂದ್ರೆ ನೀವು ಒಂದ್ಸರಿ ಯೋಚನೆ ಮಾಡಿ ಇದ್ರ ಹಿಂದೆ ಎಷ್ಟು ವ್ಯವಹಾರಗಳು ನಡೆದಿದೆ ಅಂತ ಅಂದ್ಬಿಟ್ಟು. ಅರೆಸ್ಟ್ ಮಾಡಿರುವಂತ ಆಫೀಸರ್ಸ್ ಒಪ್ಕೊಂಡಿದ್ದಾರೆ. ಗೆಸ್ಟ್ ಹೌಸ್ ನಲ್ಲಿ ಕೂರಿಸಿ ನೀವು ಗೆಸ್ಟ್ ಹೌಸ್ ನಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ನೀವು ಪರೀಕ್ಷೆ ಬರೆಸಬೇಕು ಅಂತ ಸರ್ಕಾರಿ ಗೆಸ್ಟ್ ಹೌಸ್ ನಲ್ಲಿ ಪರೀಕ್ಷೆ ಬರೆಸಿರುವಂತ ಈ ಕೇಂದ್ರ ಸರ್ಕಾರದ ಹುನ್ನಾರ ಇವತ್ತು ಇಡೀ ರಾಷ್ಟ್ರದ ವಿದ್ಯಾರ್ಥಿಗಳಿಗೆ ಮಾಡಿದಂತ ಘೋರ ಅನ್ಯಾಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ವಿದ್ಯಾರ್ಥಿಗಳು ಸುಮ್ಮನಿದ್ದೀರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ನಿಮ್ ಭವಿಷ್ಯದ ಪ್ರಶ್ನೆ ಅಲ್ವಾ? ಬಿಜೆಪಿನವರು ಕ್ವಶನ್ ಮಾಡಲಿಲ್ಲ. 60 ರೂಪಾಯಿ ಇದ್ದಂತ ಪೆಟ್ರೋಲ್ ನ 110 ರೂಪಾಯಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಇವರು ಹೇಳ್ತಾರೆ, ಬಿಜೆಪಿನವರು ಹೇಳಿದ್ರು ದೇಶಕ್ಕೋಸ್ಕರ 1000 ರೂಪಾಯಿ ಬೇಕಾದ್ರೂ ಆಗ್ಲಿ ನಾವು ಕೂಡ ರೆಡಿ ಇದ್ದೀವಿ ಅಂತ. ರಾಜ್ಯ ಸರ್ಕಾರ 3 ರೂಪಾಯಿ ಜಾಸ್ತಿ ಮಾಡಿದ್ಕೆ ಇವತ್ತೊಂದು ದಿವಸ ಇವತ್ತು ಬಿಜೆಪಿ ಸರ್ಕಾರ ಪ್ರತಿಭಟನೆ ನಡೆಸ್ತಾ ಇದೆ. ನಾಚಿಕೆ ಆಗಬೇಕು ನಿಮಗೆ, ನಿಮ್ಮ ಯೋಗ್ಯತೆಗೆ, ನಿಮ್ಗೆ ತಾಕತ್ತಿದ್ರೆ ನಿಮ್ಗೆ ವಿರೋಧ ಪಕ್ಷದವ್ರಿಗೆ 60 ರೂಪಾಯಿ ನೀವತ್ತೇನು 110 ರೂಪಾಯಿ ಮಾಡಿದ್ರೆ ಅದನ್ನ 60 ರೂಪಾಯಿಗೆ ನಿಮ್ಗೆ ಇಳಿಸ್ಕೊಂಡು ಬನ್ನಿ. ಅದು ಇಳಿಸ್ಕೊಂಡು ಬಂದ ನೆಕ್ಸ್ಟ್ ಡೇ ನಾವು 3 ರೂಪಾಯಿನ ಕಡಿಮೆ ಮಾಡ್ತೀವಿ. ನಾವು ನಿಮ್ಗೆ ತಾಕತ್ತಿದೆಯಾ ನಿಲ್ಸೋದಕ್ಕೆ? ಎಲ್ಲ ರೇಟ್ಗಳು ಜಾಸ್ತಿ ಇದೆ. 420 ರೂಪಾಯಿ 430 ರೂಪಾಯಿಗೆ ಗ್ಯಾಸ್ ಕೊಡ್ತಿದ್ದಂತ ಕಾಲ ಇತ್ತು ಬಡವರ ಪರ ಇದ್ದಂತ ಸರ್ಕಾರ. ಇವತ್ತು 1200 ಮಾಡಿದ್ರಲ್ಲ ಅದನ್ನ ನೀವು ಮತ್ತೆ 420 ರೂಪಾಯಿ ಮಾಡುವಂತ ನೀವು ಮೋದಿನ ನಿಮ್ಮ ಕೇಂದ್ರ ಸರ್ಕಾರನ ಕೇಳಿ. ನಿಮಗೆ ತಾಕತ್ತಿದ್ರೆ ಅದನ್ನ ಬಿಟ್ಟುಬಿಟ್ಟು 3 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಬಂದಿದ್ದೀರ ನೀವು. ನೀಟ್ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇವತ್ತು ದಿವಸ ಒಬ್ಬ ಬಿಜೆಪಿ ನಾಯಕ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಗೆ ನಾಚಿಕೆ ಇಲ್ವಾ? ನಿಮ್ಗೆ ಕರ್ನಾಟಕ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇಲ್ವಾ? ನಿಮ್ಮ ಮಕ್ಕಳಿಗೆ ಹೆಂಗೋ ನೀವು ಸೀಟ್ ಕೊಡಿಸ್ಕೊತೀರಾ? ಇನ್ಫ್ಲೂಯೆನ್ಸ್ ಇದೆ. ಬಡ ಮಕ್ಕಳುಗಳಲ್ಲಿ ಹೋಗ್ಬೇಕು. ಇವತ್ತೊಂದು ದಿವಸ ನೀಟ್ ವ್ಯವಸ್ಥೆಯಿಂದ ಬಡವರಿಗೆ ಇವತ್ತು ಸೀಟ್ ಕೊಡೋದು ದುಸ್ತರ ಆಗೋಗ್ಬಿಟ್ಟಿದೆ. ಫ್ರೀ ಸೀಟ್ ಅಲ್ಲಿ 10 ಜನದಲ್ಲಿ ಒಬ್ಬ ಕಾಂಪಿಟೇಷನ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇವತ್ತೊಂದು ದಿವಸ ಸುಮಾರು ದೇಶದಲ್ಲಿ ನಡೆಯುವಂತ ಎಲಿಜಿಬಲ್ ಆಗುವಂತ ಸ್ಟೂಡೆಂಟ್ 8.5 ಲಕ್ಷ ಜನ. ಅದರಲ್ಲಿ 1.25 ಲಕ್ಷ ಜನ 1.5 ಲಕ್ಷ ಜನನ ಸ್ಕ್ರೂಟ್ನಿ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ಸುಮಾರು 83,000 ಜನ ಸ್ಟೂಡೆಂಟ್ಸ್ಗೆ ಅರ್ಹತೆ ಸಿಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ನಮಗೆ 9,300 ಸೀಟ್ಗಳಲ್ಲಿ ಇವತ್ತು ಸಿಗ್ತಾ ಇರುವಂತ ಸೀಟ್ ನಮಗೆ 70% ಸೀಟ್ಗಳು ಇವತ್ತು ಕೇಂದ್ರ ಸರ್ಕಾರ ಬೇರೆ ಬೇರೆ ರಾಜ್ಯಗಳ ಪಾಲಾಗುವಂತೆ ಮಾಡಿದೆ. ಇದೊಂದೇ ಅಲ್ಲ, ನೀವು ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ. ಇತ್ತೀಚೆಗೆ ನಡೆದಂತ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಎಕ್ಸಾಮ್ ನ. UGC ಎಕ್ಸಾಮಿನೇಷನ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಮತ್ತೆ PG ಸೀಟ್ಗಳು ಅವ್ಯವಹಾರ ನಡೆದಿದೆ ಅಂತ ಗೊತ್ತಾಗಿ ಅದನ್ನ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೆ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವತ್ತು ದಿವಸ ನಿನ್ನೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನ CBI ಕೂಡ ಕೊಟ್ಟಿದ್ದಾರೆ. ಅದನ್ನ ಅಂದ್ರೆ ಎಷ್ಟು ದುರುಪಯೋಗ ಗವರ್ಮೆಂಟ್ ಮಿಷನರಿನ ಎಷ್ಟು ಮಟ್ಟಿಗೆ ಇದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. 100ಕ್ಕೆ ಯಾವುದೋ 1-2 ಮಾತ್ರ ಹೊರಗಡೆ ಬರ್ತಾ ಇದೆ. ಆದ್ರೆ ಎಲ್ಲದನ್ನು ಕೂಡ ಬರಲಿಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ IT, ET, CBI ಎಲ್ಲ ಇವರ ಕಪಿಮುಷ್ಟಿನಲ್ಲಿ ಸೇರ್ಕೊಂಡಿರೋದ್ರಿಂದ ಇದು ಯಾವುದನ್ನು ಕೂಡ ಹೊರಗಡೆ ಬರೋದಕ್ಕೆ ಬಿಡದಂಗೆ ಅವರು ಅದನ್ನು ತಡಿತಾ ಇದ್ದಾರೆ ಇವತ್ತೊಂದು ದಿವಸ. ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರಾಜ್ಯದ ನಮ್ಮ ದೇಶದ ಯುವಕರ ಭವಿಷ್ಯ ಇವತ್ತು ಅಡಕತ್ತಿನಲ್ಲಿದೆ, ಇವತ್ತು ದುಸ್ಥಿತಿನಲ್ಲಿದೆ. ಇಡೀ ರಾಜ್ಯದ ಯುವಕರು ಇದಕ್ಕೆ ದಂಗೆ ಏಳಲಿಲ್ಲ ಅಂತ ಅಂದ್ರೆ ಎಲ್ಲ ಸೀಟ್ಗಳು ಬರೀ ಉಳ್ಳವರ ಪಾಲಾಗುತ್ತೆ, ಶ್ರೀಮಂತರ ಪಾಲಾಗುತ್ತೆ. ಅದರಿಂದ ಎಲ್ಲ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು, ನಮ್ಮ ಯುವಕರಿಗೆ ಇದನ್ನ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ಬೇಕು.
ಇದು ಇಲ್ಲಿಗೆ ನಿಲ್ಲಬಾರ್ದು. ಬಿಜೆಪಿನವರ ಮನೆ ಮುಂದೆ ಗೆರವು ಮಾಡಬೇಕು, ಯಾರು ವಿರೋಧ ಪಕ್ಷಗಳ ನಾಯಕರುಗಳ ಮುಂದೆ ಗೆರವು ಮಾಡಬೇಕು, ಕೇಂದ್ರ ಮಂತ್ರಿಗಳ ಮುಂದೆ ಮನೆಗಳ ಮುಂದೆ ಇದನ್ನು ಗೆಲುವು ಮಾಡ್ಬೇಕಂತ ಪರಿಸ್ಥಿತಿ ನಿರ್ವಹಣೆ ಮಾಡ್ಬೇಕು ನಾವು. ಇಲ್ಲ ಅಂತ ಅಂದ್ರೆ ಇವರು ಸುಲಭವಾಗಿ ಬಗ್ಗುವಂತ ಜನ ಅಲ್ಲ ಅವರು. ಇವರು ಯಾವ ರೀತಿ ಬೇಕಾದ್ರೂ ನಿಮಗೆ ಗೊತ್ತಿದೆ. ಚುನಾವಣೆ ಎಷ್ಟು ಮಟ್ಟಿಗೆ ಇಲ್ಲಿ ಚುನಾವಣೆ ನಡೆಸಿದ್ರು, ಪಾರ್ಲಿಮೆಂಟ್ ಚುನಾವಣೆಗಳ ಅಂತ ನಿಮಗೆ ಗೊತ್ತಿದೆ. ಅದರಿಂದ ಇವತ್ತೊಂದು ದಿವಸ ನಮ್ಗೆ ಏನಾದ್ರು ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಮೀಡಿಯಾದವರು ಕೂಡ, ಮಾಧ್ಯಮದವರು ಕೂಡ ಇದ್ರ ಬಗ್ಗೆ ಇದನ್ನ ಸಲ್ಲೆತ್ತಬೇಕು. ಯಾಕೆಂದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಅಥವಾ ನಮ್ಮ ಎಲ್ಲರೂ ಕಾಂಗ್ರೆಸ್ ಪಕ್ಷದವರ ಮಕ್ಕಳ ಭವಿಷ್ಯದ ಪ್ರಶ್ನೆ ಅಲ್ಲ. ಇದು ಕಾಮನ್ ಆಗಿ ಎಲ್ಲರ ಕೂಡ ಪ್ರಶ್ನೆ ಇದು. ಅದರಿಂದ ಇವತ್ತೇನು ಯೂತ್ ಕಾಂಗ್ರೆಸ್ನವರು ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪೊಲೀಸ್ನವರು ಮುಂದಕ್ಕೆ ಹೋಗಿ ಬಿಡಲ್ಲ, ಏಕೆಂದ್ರೆ ಇಲ್ಲಿಂದ ಫ್ರೀಡಂ ಪಾರ್ಕ್ ಅಂತ ನಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದ್ರ ಜೊತೆಗೆ ಮತ್ತೆ ಅಲ್ಲಿ ನಮ್ಮ NSU ಒಂದು ಇನ್ನೊಂದು ಪ್ರೊಟೆಸ್ಟ್ ನಡೀತಾ ಇದೆ ನೀಟ್ ಬಗ್ಗೆನೆ. ಅಲ್ಲಿಗೆ ಹೋಗಿ ಜಾಯ್ನ್ ಆಗೋದು ಅಂತಿದ್ವಿ, ಆದ್ರೆ ಪೊಲೀಸ್ನವ್ರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೋಡೋಣ, ನಾವೆಲ್ಲ ಪ್ರಯತ್ನ ಪಡ್ತೀವಿ. ಅವ್ರನ್ನ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಮುಂದೆ ಒಂದು ಅರ್ಧ ಕಿಲೋಮೀಟರ್ ಹೋಗ್ಲಿಕ್ಕೆ ಬಿಟ್ರೆ ನಾವು ಅದನ್ನ ಸ್ವಲ್ಪ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ, ಆ ಕಾರಣಕ್ಕೋಸ್ಕರ. ಯಾಕೆಂದ್ರೆ ಸ್ವಲ್ಪ ಸಂಘರ್ಷ ಆದ್ರೆ ತಾನೆ ಸ್ವಲ್ಪ ನೀವು ಮೀಡಿಯಾದವರು ಅದನ್ನ ಇಡೀ ದೇಶಕ್ಕೆ ತೋರಿಸೋದಕ್ಕೆ ಸಾಧ್ಯ. ಅದರಿಂದ ಸಂಘರ್ಷ ಅಂತ ಅಂದ್ರೆ ನಾವು ಏನು ಪಬ್ಲಿಕ್ಗೆ ಏನು ಇದು ಮಾಡಬೇಕು ಅಂತ ಇಲ್ಲ. ಒಂದು ಸಾಂಕೇತಿಕವಾಗಿ ನಾವು ತುಂಬಾ ಪೀಸ್ಫುಲ್ ಆಗಿ ಒಂದು ವಾಕ್ ಮಾಡ್ಲಿಕ್ಕೆ ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆಂದ್ರೆ ನಾವು ಯಾವುದೇ ರೀತಿ ಹಾರ್ಮ್ ಮಾಡೋದಾಗ್ಲಿ ಅಥವಾ ಟ್ರಾಫಿಕ್ಗೆ ತೊಂದರೆ ಮಾಡೋದಾಗ್ಲಿ ನಾವು ಮಾಡಲ್ಲ. ಅದರಿಂದ ನಾವು ಹೋಗ್ತೀವಿ. ನಿಮ್ಗೆ ಗೊತ್ತಿದೆ, ಇಂಥ ಎಲ್ಲ ಅವ್ಯವಹಾರಗಳು ನಡೀಬಾರದು ಅನ್ನೋ ಕಾರಣಕ್ಕೆ ನಾವು CET ತಂದ್ವಿ. ನಮ್ಮ ಸರ್ಕಾರ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಅಂತ ಸಂದರ್ಭದಲ್ಲಿ ನಾವು CET ತಂದಿದ್ವಿ. ಆ CET ಮುಖಾಂತರ ಈ ಕ್ಯಾಪಿಟೇಷನ್ ಅನ್ನೋದೇನಿದೆ ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದಂತ ವ್ಯವಸ್ಥೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಅದನ್ನ ಒಂದು ಮಾಡೆಲ್ ಆಗಿ ಇಟ್ಕೊಂಡು ಕೇಂದ್ರ ಸರ್ಕಾರ ಮಾಡಬಹುದಿತ್ತು. ಆದ್ರೆ ಇವತ್ತು ರಾಜ್ಯದ ಜನಕ್ಕೆ, ಇಡೀ ದೇಶದ ಯುವಕರ ಭವಿಷ್ಯದ ಮೇಲೆ ಬರೆ ಎಳಿತಾ ಇದೆ. ಯಾರೊಬ್ರು ಕೂಡ ಅದಕ್ಕೆ ಇವತ್ತು ಗ್ರೇಸ್ ಮಾಡಿಸ್ಕೊಟ್ರು. ಆ ಗ್ರೇಸ್ ಇವತ್ತು ಒಂದೇ ಒಂದು ಲಾಸ್ಟ್ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಇವತ್ತು ಏನು CET ಎಕ್ಸಾಮ್, ಇವನ್ ನೀಟ್ ಎಕ್ಸಾಮ್ ಬರ್ದಿದ್ದಾರೆ, ಯಾರ್ಯಾರು 720 ಮಾರ್ಕ್ಸ್ ತಗೊಂಡಿದ್ದಾರೆ ಅವರು PUC ನಲ್ಲಿ ತತ್ತಿರುವಂತ ಮಾರ್ಕ್ಸ್ 5, 8, 9, 10 ಈ ತರ 5 ಅದೇ ಸೇಮ್ ಸಬ್ಜೆಕ್ಟ್ ಅಲ್ಲಿ. ಅದ್ರಲ್ಲಿ 5, 8, 10 ಮಾರ್ಕ್ಸ್ ತೆಗೆದಿರೋರು ಇದರಲ್ಲಿ ನೀಟಲ್ಲಿ 720 ಮಾರ್ಕ್ಸ್ ತೆಗೆಯಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಅದು ಯಾವ ರೀತಿ ಸಾಧ್ಯ ಹೇಳಿ ನೋಡಿ. ಇದನ್ನ ಯಾಕೆ ಮೀಡಿಯಾದವರು ಎತ್ಕೋತಾ ಇಲ್ಲ? ಇದು ನಮ್ಮ ಸಮಸ್ಯೆನ, ಇದು ಕಾಮನ್ ಪೀಪಲ್ ಸಮಸ್ಯೆ ಅಲ್ವಾ? ನಿಮ್ಮ ಮಕ್ಕಳು ಕೂಡ ಮೆಡಿಕಲ್ ಓದ್ಬೇಕು ಅಂತ ಆಸೆ ಇಲ್ವಾ? ಎಜುಕೇಶನ್ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಎಜುಕೇಶನ್ ಮತ್ತೆ ಇಂಥ ವಿಚಾರಗಳೆಲ್ಲ ಸ್ಟೇಟ್ ಸಬ್ಜೆಕ್ಟ್. ಆದ್ರೆ ಅದು ಕೇಂದ್ರ ಸರ್ಕಾರ ದಬ್ಬಾಳಿಕೆ ಮಾಡಿ ನಮ್ಮ ಹಕ್ಕುಗಳನ್ನ ಕಸ್ಕೊಳ್ಳುವಂತ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಇದು ಅನ್ಯಾಯ. ರಾಜ್ಯ ಸರ್ಕಾರಗಳಿಗೆ ಮಾಡ್ತಾ ಇರುವಂತ ಒಕ್ಕೂಟ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತ ಒಂದು ದ್ರೋಹ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.